ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ಸೂಪರ್ ಆಗಿರುವಂಥ ಒಂದು ಮನೇನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ರಿಲೇಷನ್ ಮನೆ ಅಂತಂದು ಹೇಳ್ಬೋದು, ಮತ್ತು ಬ್ರದರ್ ಮನೆ. ಆ್ಯಕ್ಚುಲಿ ಆ ಮನೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ನಿಮಗೆ ಆ ಮನೇನ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಆ ಮನೆ ಅಂತ ಹೇಳಿ ನೋಡ್ರಿ. ಮತ್ತೆ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಮನೆಯಲ್ಲಿ ನನಗೆ ಇದೊಂದು ವಸ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅದನ್ನು ಶೂಟ್ ಮಾಡಿದ್ದೀನಿ. ಈ ಬ್ಯೂಟಿಫುಲ್ ಮನೆ ಹೊರಗಡೆ ನೋಡಲಿಕ್ಕೆ ಈ ಥರ ಕಾಣ್ತಾ ಇದೆ. ನೋಡ್ರಿ ಹೇಮರೆಡ್ಡಿ ಮಲ್ಲಮ್ಮನ ಚಿತ್ರನೇ ತೆಗೆಸ್ಬಿಟ್ಟಿದ್ದಾರೆ ಅವರು. ಎಂಟ್ರೆನ್ಸ್ ಎಲ್ಲ ಯಾವ ರೀತಿ ಇದೆ, ಮತ್ತು ಸುತ್ತಲೂ ನೇಚರ್, ಹೊಲದ ಬಾಜುನೇ ಮನೆ ಮುಂದೆ ಕಾರ್ ಪಾರ್ಕಿಂಗ್ಗೆ ಜಾಗ ಬಿಟ್ಕೊಂಡಿದ್ದಾರೆ. ಬೇಕಿದ್ರೆ ಏನಾದರೂ ಕಟ್ಕೊಳ್ಳೋಕ್ಕೂ ಸಹ ಜಾಗ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ಗಮನಿಸ್ಬೋದು, ಅದೇನಂದರೆ ಹಕ್ಕಿಗಳ ಕಲರವ ಸಹ ಕೇಳಿಸ್ತಾ ಇದೆ ಈ ವಿಡಿಯೋದಲ್ಲಿ. ನಿಮಗೆ ಕೇಳಿಸ್ತಾ ಇದೆ ಅಂದ್ಕೊಂಡಿನಿ ನಾನು. ತುಂಬ ಖುಷಿಯಾಗುತ್ತೆ ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳು ಸೌಂಡ್ ಕೇಳೋದು, ಈ ಥರ ಎಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಈ ಮನೇನೂ ಕೂಡ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ನನಗೆ ಆ ಥರ ಫೀಲ್ ಆಯಿತು ಆ ಮನೇಲಿ. ಈ ಮನೇಲಿ ಏನಪ್ಪ ಅಂದರೆ ಚಾವಣಿ ಇರುತ್ತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಹಳ್ಳಿಗಳಲ್ಲಿ ಚಾವಣಿ ಇರುತ್ತೆ. ಈ ಚಾವಣಿಗೆ ಗೇಟ್ ಟೈಪ್ ಅಂದರೆ ಕಬ್ಬಣ ಯೂಸ್ ಮಾಡಿಕೊಂಡು ಈ ಥರ ಯಾರೂ ಹೊರಗಲಿಂದ ಎಂಟ್ರಿ ಆಗದಿರಬಾರ್ದು ಅನ್ನೋದಕ್ಕೆ ಈ ಥರ ಎಲ್ಲನೂ ಸೇಫ್ಟಿ, ಮತ್ತು ಯಾವುದೇ ಪ್ರಾಣಿ ಪಕ್ಷಿಗಳು ಸಹ ಒಳಗೆ ಬಂದಿರಬಾರ್ದು ಆ ರೀತಿ ಲಾಕ್ ಮಾಡಲಿಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಮತ್ತು ಇವರು ರೈತರು ಕೂಡ ಹೌದು. ಏನಾದರೂ ಚೀಲಗಳನ್ನೆಲ್ಲ ಇಟ್ಕೊಳ್ಳೋಕ್ಕೂ ಸಹ ಇಲ್ಲೇ ಫಸ್ಟಿಗೆ ಜಾಗ ಬಿಟ್ಕೊಂಡ್ಬಿಟ್ಟಿದ್ದಾರೆ. ನೋಡ್ರಿ ಎಂಟ್ರೆನ್ಸ್ ಈ ಥರ ಇಲ್ಲಿಗೆ ದೃಷ್ಟಿ ಗಣಪನ ಹಾಕಿಬಿಟ್ಟಿದ್ದಾರೆ. ವೆಲ್ಕಮ್ ಟು ಶ್ರುತಿ ಹೋಮ್. ವಾವ್, ಒಳಗಡೆ ಕಾಲಿಡ್ತಿದ್ದಂತೆ ಎಷ್ಟು ಪೀಸ್ಫುಲ್ ಆಗ್ತಿದೆ ನೋಡಿ. ಈ ಲಿವಿಂಗ್ ರೂಮ್ ಸೆಟಪ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಮನೆಯಲ್ಲಿ ನಿಜ ಹೇಳ್ಬೇಕಂದ್ರೆ 2 ಸಣ್ಣ ಮಕ್ಕಳಿದ್ದಾರೆ. ಸಣ್ಣ ಮಕ್ಕಳಿದ್ದ ಮನೆ ಹೆಂಗಿರುತ್ತೆ ಅಂತ ಗೊತ್ತಲ್ಲ, ಅಷ್ಟೊಂದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ರಿ ಇವರು. ನಮ್ಮ ಮನೇಲಂತೂ ಸಣ್ಣ ಮಕ್ಕಳು ತುಂಬ ಅಂದರೆ ತುಂಬ ಕಾಡ್ತಾರೆ. ಒಂದು ಹತ್ರ ಇಟ್ಟಿದ್ದಂಥ ಸಾಮಾನ ಮತ್ತೊಂದು ಕಡೆ ಇರೋದಿಲ್ಲ. ರಿಯಲಿ ಗ್ರೇಟ್. ಲಿವಿಂಗ್ ಏರಿಯಾನ ಎಷ್ಟು ನೀಟಾಗಿ ಮಿನಿಮಲ್ ಆಗಿ ಎಲಿಗೆಂಟ್ ಆಗಿ ಇಟ್ಕೊಂಡಿದ್ದಾರೆ. ನಿಜಕ್ಕೂ ಅದ್ಭುತ ಅಲ್ಲ ಫ್ರೆಂಡ್ಸ್. ನೋಡಿ POPದು ಕಲರ್ ಸೆಲೆಕ್ಷನ್ನು ಮತ್ತು ಫ್ಯಾನ್ ಸೆಲೆಕ್ಷನ್ ಎಷ್ಟು ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಈ ಮನೆಗೆ ಅಂತಂದರೆ ಒಂಥರ ಸಿಟಿ ಲೆವೆಲ್ ಇರುವಂಥ ಮನೆಯೇ ಇದು ಅಂತ ಅನಿಸ್ಬಿಡ್ತೈತಿ. ಆದರೆ ನೋಡಿದರೆ ನಿಜಕ್ಕೂ ಇದು ಹಳ್ಳಿಯಲ್ಲಿರುವಂಥ ಒಂದು ಸಿಂಪಲ್ ಅಂತ ಸಾದಾ ಅಂತ ಸಣ್ಣ ಹಳ್ಳಿಯಲ್ಲಿರೋ ಮನೆ ಇದು. ಎಷ್ಟು ಚೆನ್ನಾಗೈತೆ ನೋಡ್ರಿ. ಕಲರು ಡಾರ್ಕ್ ಚಾಕ್ಲೇಟ್ ಕಲರ್ಗೆ ಲೈಟ್ ಎಲ್ಲೋ ಇಶ್ ಅಂತಂದರೆ ಕ್ರೀಮ್ ಕಲರ್ ಅಂತ ಹೇಳ್ಬೋದು. ಆ ಕಲರ್ ಕಾಂಬಿನೇಷನ್ ಒಳಗೈತಿ ನೋಡ್ರಿ. ಸೋಫಾಗಿ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿರ. ಯಾಕೆ ಅವಾಗಲೇ ಅದ್ಭುತ ಅಂತ ಹೇಳಿದೆ ಅಂದರೆ, ನಾನು ಮನೇಲಿ ಮಕ್ಕಳಿದ್ದಾರೆ 2, ಅಷ್ಟೊಂದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮನೇನ. ನೋಡ್ರಿ ಬಾಗ್ಲ ಕೂಡ ಅಷ್ಟು ಚೆನ್ನಾಗಿದೆ. ಓವರ್ ಡಿಸೈನ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಕಡೆ ಈ ಕಡೆ ಒಂದು ಅಡುಗೆ ಕಿಚನ್ಗೆ ಈ ಥರ ಶೋಕೇಸ್ ಆಗಿರುವಂಥ ಒಂದೆರಡು ಗುಬ್ಬಿ ಹಾಕಿದರೆ ಅದಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಈ ಗುಬ್ಬಿ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ? ಕರ್ಟನ್ ನೋಡ್ರಿ ಎಷ್ಟು ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದಾರೆ. ಕಲರ್ ಸೆಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ TV ಶೋಕೇಸ್ಗೆ ಬರೋಣ. ನೋಡ್ರಿ TV ಶೋಕೇಸ್ನು ಕೂಡ ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ವಾಲ್ಗೆ ಒಪ್ಪುವಂಥ ಕಲರ್ನೇ ನೀಟಾಗಿ ಆರಿಸ್ಕೊಂಡು ಚೆನ್ನಾಗಿಟ್ಟಿದ್ದಾರೆ. TV ಮುಂದೆ ಒಂದು ಶೋ ಗಿಡ ಇಟ್ಟಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದರೆ ರಿಯಲಿ ಇವಾಗ ವಿಡಿಯೋದಲ್ಲಿ ಹೇಗೆ ಬರ್ತಿದೆ ಅನ್ನೋದಷ್ಟು ಗೊತ್ತಾಗ್ತಾ ಇಲ್ಲ. ನೋಡಲಿಕ್ಕೆ ರಿಯಲಿ ನಿಜವಾದ ಗಿಡನೇ ಇಟ್ಬಿಟ್ಟಿದ್ದಾರೇನೋ ಅನ್ನೋಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಇವಾಗ ನೀವು ಪ್ರತಿಯೊಬ್ಬರ ಫೇವ್ರೆಟ್ ಸ್ಪಾಟ್ ಕಿಚನ್ ಏರಿಯಾಗೆ ಬಂದಿದ್ದೀವಿ. ಹೆಣ್ಮಕ್ಳಿಗೂ ಕಿಚನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಸಾಮಾನುಗಳನ್ನು ಜೋಡಿಸಿಟ್ಕೊಳ್ಳೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೆಟ್ ಆಗಿರುವಂಥ ಕೆಲಸ ಅಂತಂದೇ ಹೇಳ್ಬೋದು. ನೋಡಿ ಇದೊಂದು ಸೂಪರ್ ಮಾಡ್ಯುಲೇಟ್ ಕಿಚನ್. ಪ್ರತಿಯೊಂದು ವಸ್ತುನೂ ಕರೆಕ್ಟಾದ ಸ್ಪೇಸ್ ಕೊಟ್ಟಿದ್ದಾರೆ. ಶ್ರುತಿಯವರಂತೂ ಇಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಕಂಫರ್ಟೇಬಲ್ ಆಗಿ ಅನ್ನಿಸ್ತದೆ ಅಂತಂದು ಹೇಳಿದ್ರು ಅವರು.
ಬಟ್ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ತುಂಬ ಹೆಸಿಟೇಟ್ ಮಾಡ್ಕೊತಾ ಇದ್ದಾರೆ ಅವರು. ಇನ್ನೊಂದು ಹೇಳಬೇಕು ನಿಮಗೆ, ಈ ಕಿಚನ್ನಲ್ಲಿ ಜಾಗ ಉಳಿತಾಯ ಆಗೋ ಥರ ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಡೆಫಿನೆಟ್ಲಿ ಸ್ಪೇಸ್ ಮ್ಯಾನೇಜ್ಮೆಂಟ್ ಅಂದರೆ ಇದಪ್ಪ. ಕಂಟೆನೆನ್ಸ್ ಕ್ಯಾಬಿನೆಟ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಅಡುಗೆ ಮನೆ ಬಾಜುನೇ ದೇವ್ರ ಮನೆ ಇರೋದು. ದೇವ್ರ ಮನೆ ಅಂದ್ರೇ ನಮಗೆಲ್ಲರಿಗೂ ತುಂಬ ಫೇವ್ರೆಟ್ ಜಾಗ, ಮತ್ತು ಪಾಸಿಟಿವ್ ವೈಬ್ಸ್ ಅಲ್ಲಿಂದನೇ ಹುಟ್ಟುವುದು ಅನ್ನೋ ಒಂಥರ ಫೀಲು. ದೇವ್ರ ಮನೆ ಅಂದರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ತುಂಬ ಇಷ್ಟ. ಅದನ್ನು ಕೂಡ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡಿ ಬಾತ್ರೂಮ್ ಮೇಲೇ ಅಟ್ಟ ಮಾಡ್ಕೊಂಡಿದ್ದಾರೆ. ಸ್ಪೇಸ್ ಚೆನ್ನಾಗಿ ಸಿಗ್ತಾ ಇದೆ ಇವ್ರಿಗೆ. ಬೆಡ್ರೂಮ್ಗೆ ಬರ್ತಿದ್ದಂಗೆ ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಅಲ್ವಾ. ಇಲ್ಲಿ ಮುಖ್ಯವಾಗಿ ಇಲ್ಲಿನ ವೆಂಟಿಲೇಷನ್, ದೊಡ್ಡ ವಿಂಡೋ ಇರೋದ್ರಿಂದ ನೈಸರ್ಗಿಕ ಬೆಳಕು ಮತ್ತು ಗಾಳಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಜೊತೆಗೆ ಸಜ್ಜೆ ಕೂಡ ಇದೆ ಇಲ್ಲಿ. ಮೇನ್ ಡೋರ್ನ ಸೆಟಪ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಾರ ನೋಡ್ರಿ. ಒಳಗೇ ಮೆಟ್ಲ ಹತ್ಕೋಬೋದು, ಆ ರೀತಿ ಸೆಟಪ್ ಮಾಡ್ಕೊಂಡಿದ್ರಿಂದ ಹೆಣ್ಮಕ್ಳು ಒಬ್ಬೊಬ್ಬರೇ ಇರಬಹುದು ಕೂಡ ಈ ಮನೆಯಲ್ಲಿ. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಬಾಲ್ಕನಿ. ಟೆರೆಸ್ ಮೇಲೆ ಶ್ರುತಿಯವರಿಗೆ ಮತ್ತು ಅವ್ರ ಹಸ್ಬೆಂಡ್ ವಿಜಯಣ್ಣ ಅವರಿಗೆ ಈ ಮನೆ ಆಲ್ ಟೈಮ್ ಫೇವ್ರೆಟ್ ಸ್ಪಾಟ್ ಅಂದರೆ ಬಾಲ್ಕನಿ ಅಂತೆ. ಸಂಜೆ ಹೊತ್ತಿನಾಗ ಟೈಮ್ ಮತ್ತು ಟೀ ಮತ್ತು ಇಲ್ಲಾಂದರೆ ಕಾಫಿ ಇಟ್ಕೊಂಡು ಕುತ್ಕೊಂಡು ಕುಡಿಯೋಕ್ಕೆ ಬೆಸ್ಟ್ ಜಾಗ ಅಂತಂದು ಹೇಳಿದ್ರು ಅವರು. ನೋಡ್ರಿ, ನನಗೂ ಕೂಡ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ಇಲ್ಲಿ ನೋಡ್ರಿ, ಫುಲ್ಲು ಹೊಲ ಎಲ್ಲ ಕಾಣಿಸ್ತಾ ಇದೆ. ಜೊತೆಗೆ ಹನಿ ಹನಿ ಮಳೆ ಬರ್ತಾ ಇದೆ ನೋಡ್ರಿ. ಅವ್ರ ಮನೆ ಮುಂದೆ ಕಾರ್ ನಿಂತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಎಲ್ಲನೂ ಅವ್ರ ಮನೆ ಬಾಲ್ಕನಿ ಮೇಲೆ ಹತ್ತಿಬಿಟ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಎಷ್ಟು ಖುಷಿ ಆಗ್ತೈತಲ್ಲ ಈ ಮನೆ ನೋಡ್ತಾ ಇದ್ರೆ. ಎಲ್ಲನೂ ಇಡೀ ನಮ್ಮೂರ ನೀಲ್ಗುಂದ ಸುತ್ತಲೂ ಒಂದು 2-3 ಗುಡ್ಡ ಸಹ ಇವೆ. ಆ ಗುಡ್ಡ ಸಹಿತ ಕಾಣಿಸತೈತಿ. ಮತ್ತು ಟೆರೆಸ್ಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋದಕ್ಕೆ ಮೇಲೆ ತಗಡು ಹಾಕಿದ್ದಾರೆ ಇವರು ನೋಡ್ರಿ. ಇದು ಒಂದು ಐಡಿಯಾ ಅಂತೂ ಎಕ್ಸ್ಟ್ರಾಡಿನರಿ ಅಂತಂದು ಹೇಳ್ಬೋದು. ನಮ್ಮೂರಲ್ಲಿ ಇವ್ರು ನೋಡಿ ಇವಾಗ ಎಲ್ಲರೂ ಕೂಡ ಯಾವುದೇ ಮ್ಯಾಳ್ಗಿರಲಿ, ಮಣ್ಣಿಂದಾಗಲೂ ಇರಲಿ ಮತ್ತು ಕಾಂಕ್ರೀಟ್ ಮ್ಯಾಳ್ಗಿನೂ ಇದ್ದರೂ ಇವ್ರ ಐಡಿಯಾನೇ ಯೂಸ್ ಮಾಡ್ತಾಯಿದ್ರು. ಇವ್ರ ಐಡಿಯಾನ ಯೂಸ್ ಮಾಡಿಕೊಂಡು ಮನೆಗೆ ಈ ಥರ ತಗಡನ್ನು ಹಾಕ್ಕೊತಾ ಇದ್ದಾರೆ ನೋಡ್ರಿ. ಇವ್ರ ಮನೆಯಲ್ಲೇ ಗಾರ್ಡನ್ ಕೂಡ ಮಾಡ್ಕೊಂಡಿದ್ದಾರೆ. ಮನೆ ಮುಂದೆನೇ ಈ ರೀತಿ ಗುಲಾಬಿ ಗಿಡ ಹಚ್ಕೊಂಡಿದ್ದಾರೆ. ಗುಲಾಬಿ ಗಿಡ, ಕುಂಬಳಕಾಯಿ ಗಿಡನೂ ಇದೆ ಬಾಜು. ಅದನ್ನು ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟೈತಿ ಅದು. ಜೊತೆಗೆ ನೋಡ್ರಿ, ಈ ಸೀಸನ್ನಲ್ಲೂ ರೈನಿ ಸೀಸನ್ ಇದೆ. ಆ್ಯಕ್ಚುಲಿ ರೈನಿ ಸೀಸನ್ನಲ್ಲೂ ಕಲ್ಲಂಗಡಿ ಅಂತೀವಲ್ಲ, ವಾಟರ್ ಮೆಲನ್, ಅದನ್ನ ಸಹ ಒಂದು ಬೀಜ ನೆಟ್ಟಿದ್ರಂತೆ. ಅದು ಬೀಜ ಹಣ್ಣಾಗಿಬಿಟ್ಟೈತಿ ನೋಡ್ರಿ. ಇವ್ರ ಹೊಲ ಇದು, ಹತ್ತಿ ಹಾಕಿದ್ದಾರೆ ಹೊಲಕ್ಕೆ. ಎಷ್ಟು ಚೆನ್ನಾಗಿ ನೋಡ್ರಿ, ಇಲ್ಲಿ ಮನೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇಲ್ಲಿಂದ ಅಷ್ಟು ಚೆನ್ನಾಗಿದೆ ನೋಡಿ. ಬಾಜುನ ಹೊಲ ಇದೆ, ಒಂಥರ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ನಾನು ನಿಮಗೆ ಈ ವಿಡಿಯೋದಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ವಿಡಿಯೋ ಮೂಲಕವಾಗಿ. ನನಗೆ ನಿಮ್ಮ ಮನೆಯನ್ನು ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನೋಡ್ರಿ, ಇಲ್ಲೇ ತಮಗೆ ಬೇಕಂದಷ್ಟು ಶೇಂಗಾ ಕೂಡ ಹಾಕ್ಕೊಂಡ್ಯಾರ. ಇಲ್ಲೇ ಶೇಂಗಾ ಬೇಕಂದರೆ ಶೇಂಗಾನು ತಿನ್ಬೋದು. ಹಸಿ ಶೇಂಗಾ ಪ್ಯೂರ್ ಹೇಳಬೇಕು ಅಂತಂದರೆ ನಾವೆಲ್ಲನೂ ಈ ಹೊಲದಲ್ಲಿ ಎಲ್ಲ ರೀತಿಯಾದಂಥ ಕಾಯಿಪಲ್ಯ ಕೂಡ ಹಾಕ್ಕೊಂಡಾರ ಅವರು. ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇದು ತೆಂಗಿನ ಗಿಡ. ಇದೆಲ್ಲ 3 ವರ್ಷಕ್ಕೆಲ್ಲ. ಮತ್ತು ಅದ್ರ ಜೊತೆಗೆ ಮೆಣಸಿನ ಗಿಡ ಮತ್ತು ಟೊಮೆಟೊ ಗಿಡ, ಬದನೆಕಾಯಿ ಗಿಡ ಇವನ್ನೆಲ್ಲ ಹಚ್ಚಿದ್ದಾರೆ. ನಿಮಗೆ ತೋರಿಸ್ಲಿಕ್ಕೆ ಲೆಂದಿ ವಿಡಿಯೋ ಆಗುತ್ತೆ. ಮತ್ತು ಇನ್ನು ಗಿಡಗಳು ಸಣ್ಣವಿದ್ವು, ಹೀಗಾಗಿ ಆ ವಿಡಿಯೋದಲ್ಲಿ ಕಾಣಿಸೋದಿಲ್ಲ ಅಂಥೇಳಿ ನಾನು ತೋರಿಸ್ತಾ ಇಲ್ಲ. ಲಿಂಬೆ ಹಣ್ಣಿನ ಗಿಡ ನೋಡಿ, ಆಗಲೇ ಲಿಂಬೆಕಾಯಿ ಬಿಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಹೋಮ್ ಟೂರು. ನನಗಂತೂ ಪರ್ಸ್ನಲಿ ಈ ಮನೆ ನೋಡೋಕ್ಕೆ ತುಂಬ ಖುಷಿ ಆಯಿತು. ನಿಮಗೂ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹೊಸ ಮನೆ ಕಟ್ಟೋರಿಗೆ ಒಂದು ಒಳ್ಳೆ ಐಡಿಯಾ ಸಿಕ್ಕಿರುತ್ತೆ ಅನ್ಕೋತೀನಿ. ಶ್ರುತಿ ಮತ್ತು ವಿಜಯಣ್ಣ ಬಂಗಾರಿ ಅವರಿಗೆ, ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಸುಂದರವಾದ ಮನೆ ತೋರಿಸಿದ್ದಕ್ಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ಕೂಡ. ನಿಮಗೆ ಈ ಮನೆಯಲ್ಲಿ ಯಾವ ಜಾಗ ಅಥವಾ ಯಾವ ಐಡಿಯಾ ತುಂಬ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್
ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಇನ್ನೊಂದೇನಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣಂತ್ರಿ ಇನ್ನೊಂದು ವಿಡಿಯೋದಾಗ. ಬಾಯ್ ಬಾಯ್. ಅಲ್ಲಿವರೆಗೂ ನಿಮ್ಮ ಟೈಮ್ ಕೊಟ್ಟು ಈ ವಿಡಿಯೋ ನೋಡೋದಕ್ಕೆ ನಿಮಗೂ ಕೂಡ ಎಲ್ಲ ವೀಕ್ಷಕರು